ನಿಂಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡಿ ಶಿವರುದ್ರಪ್ಪನವರು ಈ ಸ್ಪೋರ್ಟ್ಸ್ ಕಿಟ್ನ ನಿಂಗೆ ಕೊಟ್ಟವ್ರೆ. ಯಾಕೆ ಸರ್ ಅವ್ರು ಬರಲಿಲ್ವಾ? ಬರಬೇಕು ಅಂತಾನೆ ಇದ್ರು, ಆದರೆ ಅವ್ರಿಗೆ ಇಂಪಾರ್ಟೆಂಟ್ ಮೀಟಿಂಗ್ ಐತೆ ಅಂತ ಫೋನ್ ಬಂತು, ಅರ್ಜೆಂಟಾಗಿ ಅವರು ಹೋದ್ರು. ಮಗನೇ, ಅದೇನು ಅದೃಷ್ಟನೋ ನಮಗೆ ಗೊತ್ತಿಲ್ಲ ಕಣ. ಆದ್ರೆ ಯಾರೂ ಮಾಡಿದ್ರೆ ಹೆಸರನ್ನ ನೀ ಮಾಡೋಕೆ ಹೊಂಟಿದ್ದಿ. ಆ ನಮ್ಮ ಮಂದೇವ್ರ ಆಶೀರ್ವಾದ ನಿಂಗಿರ್ಲಿ ಕಣಪ್ಪ. ನಮ್ಮ ಮಗ ಈ ಮಟ್ಟಕ್ಕೆ ಬರೋದಕ್ಕೆ ನೀವೇ ಕಾರಣ ನಾಗರಾಜಣ್ಣ. ನಂದೇನೈತೆ ಶಾರದಕ್ಕ, ಸಾಧನೆ ಮಾಡೋಕ್ಕೆ ಅಂತಲೇ ನಿನ್ನ ಮಗ ಹುಟ್ಟವನೆ. ಪ್ರತಿಭೆ ಗುರುತಿಸಿ ಒಂದು ಸ್ವಲ್ಪ ಸಹಾಯ ಮಾಡಿದೆ ಅಷ್ಟೇ. ನಂದಕ್ಕಿನ್ನ ನಿಮ್ಮ ಶ್ರಮ ಭಾರಿ ದೊಡ್ಡದು. ಮನೋಜ್ ಸರ್, ಜಿಲ್ಲಾ ಮಟ್ಟದಲ್ಲಿ ಗೆದ್ದಿರೋದು ದೊಡ್ಡದಲ್ಲ, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇರ್ತದೆ. ಅದ್ರ ನೀನು ಗೆದ್ರೆ ನ್ಯಾಷನಲ್ಗೆ ಹೋಗೋಕ್ಕೆ ಸಾಧ್ಯ. ನಿನ್ನಲ್ಲಿ ಆ ಪ್ರತಿಭೆ ಐತೆ, ದೇವ್ರು ಒಳ್ಳೇದು ಮಾಡಲಿ. ನಿಮ್ಮ ಅಪ್ಪ ಅಮ್ಮನ ಹೆಸರುಳಿಸು. ಖಂಡಿತ ಸರ್, ನಿಮ್ಮ ನಂಬಿಕೆ ನಾನು ಉಳಿಸ್ಕೋತೀನಿ. ನಂಗೆ ಆಶೀರ್ವಾದ ಮಾಡಿ ಸರ್. ಇರ್ಲಿ ಅಪ್ಪ, ಇರ್ಲಿ ಇರ್ಲಿ. ಅವ್ವ ಅಪ್ಪ, ನಂಗೆ ಆಶೀರ್ವಾದ ಮಾಡಿ. ಹೋಗ್ಬಾ ಮಗ. ಮನೋಜ್ ಪಾಟೀಲ ಉತ್ತರ ಕರ್ನಾಟಕದ ಹಿಂದುಳಿದ ಜಿಲ್ಲೆಯ ಒಬ್ಬ ಹುಡುಗ. ಕ್ರೀಡೆಯಲ್ಲಿ ಅತೀವವಾದ ಆಸಕ್ತಿ. ಅವನಿಗೆ ಜಮೈಕಾದ ಉಸೇನ್ ಬೋಲ್ಟ್ ರೋಲ್ ಮಾಡೆಲ್. ಅವನ ಹಾಗೆ ದೊಡ್ಡ ಸ್ಪ್ರಿಂಟರ್ ಆಗಬೇಕು, ದೇಶಕ್ಕೆ ಅತಿ ಹೆಚ್ಚು ಕೀರ್ತಿ ತಂದುಕೊಡ್ಬೇಕು ಅನ್ನೋದು ಅವನ ಕನಸು. ಅದಕ್ಕೆ ತಕ್ಕ ಹಾಗೆ ರಾಜ್ಯವನ್ನು ದೇಶ ಮಟ್ಟದಲ್ಲಿ ಪ್ರತಿನಿಧಿಸೋದಕ್ಕೆ ಉತ್ತಮ ಅಥ್ಲೀಟ್ಗಳ ಸೆಲೆಕ್ಷನ್ ನಡೀತಾ ಇತ್ತು. ಹಾಗಾಗಿ ಮನೋಜ್ಗೂ ಕೂಡ ಕರೆ ಬಂದಿತ್ತು. ಬೆಟ್ಟದಷ್ಟು ಆಸೆಗಳನ್ನು ಹೊತ್ಕೊಂಡು ಮನೋಜ್ ಪಯಣ ಬೆಂಗಳೂರು ಕಡೆ ಸಾಗಿತ್ತು. ಸುರೇಶ್. ಎಸ್ ಸರ್. ಅಂಥೋನಿ ದಾಸ್. ಎಸ್ ಸರ್. ಪ್ರಹ್ಲಾದಾಚಾರ್ಯ. ಎಸ್ ಸರ್. ನವೀನ್. ಎಸ್ ಸರ್. ಸುನಿಲ್. ಎಸ್ ಸರ್. ಮಲ್ಲಿಕಾರ್ಜುನ್. ಎಸ್ ಸರ್. ಮನೋಜ್ ಪಾಟೀಲ್. ಎಸ್ ಸರ್. ಅಂಡ್ ಫೈನಲಿ ರಮೇಶ್ ನಾಯಕ್. ಎಸ್ ಸರ್. ಕುಮಾರ್. ಎಸ್ ಸರ್. ಈ ಕಡೆ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಡಿ. ಕೇಳಿ ಸರ್. ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ರಿಪೋರ್ಟ್ ತರಿಸಿ ಕೊನೆಗೆ ನಿಮ್ಮ 9 ಜನನ ಸೆಲೆಕ್ಟ್ ಮಾಡಿದ್ದೀವಿ. ಈಗ ನಿಮ್ಮಲ್ಲಿ ಪೈಪೋಟಿ ನಡೆದು ಅವರಲ್ಲಿ ದಿ ಬೆಸ್ಟ್ ಅನ್ನಿಸ್ಕೊಂಡವರು ರಾಜ್ಯದ ಪರವಾಗಿ ರನ್ನಿಂಗ್ ಕ್ಯಾಟಗರಿನಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸ್ಪೋರ್ಟ್ಸ್ನ ಸ್ಪೋರ್ಟಿವ್ ಆಗಿ ತಗೊಳ್ಳಿ. ನಿಮ್ಮಲ್ಲಿ ಯಾರೇ ಸೆಲೆಕ್ಟ್ ಆದರೂ ನಮಗೆ ಸಂತೋಷನೇ. ಬೆಸ್ಟ್ ಆಫ್ ಲಕ್ ಫಾರ್ ಆಲ್. ಥ್ಯಾಂಕ್ ಯು ಸರ್. ಓಕೆ, ಕಮ್ ಆನ್ ಗೈಸ್, ಕಮ್ ಆನ್. ಓಕೆ, ಎಲ್ಲ ಲೈನಲ್ಲಿ ನಿಂತ್ಕೊಳ್ಳಿ, ಬನ್ನಿ. ಎಸ್, ಹಾಂ, ಎಸಿ. ವೆರಿ ಗುಡ್. ಕಮ್ ಆನ್ ಗೈಸ್, ಫಾಲೋ ಹಿಮ್. ಗೈಸ್, ಪ್ರೊಜೆಕ್ಟಲ್ಲಿ ಬರ್ತಾ ಇಲ್ಲ. ಫೋಕಸ್. ಲುಕ್ ಅಟ್ ದ ಸ್ಕ್ವೇರ್. ಎಸ್, ವೆರಿ ಗುಡ್. ಸೂಪರ್. ಏಯ್, ಬಾಲ್ ಎತ್ಕೋ. ಇವತ್ತಿನ ಟ್ರೈನಿಂಗು ಚೆನ್ನಾಗಾಗಬೇಕು. ನಾನು ನಿಮ್ಮ ಕೋಚೇ ಇರ್ಬೋದು, ನಿಮ್ಮ ಫ್ರೆಂಡ್ ಆಗಿ ನನ್ನನ್ನು ಟ್ರೀಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಓಪನ್ ಆಗಿ ಕೇಳಿ. ನಮ್ಮ ಉದ್ದೇಶ ಅಕಾಡೆಮಿಗೆ ಒಳ್ಳೆ ಹೆಸರು ತರಬೇಕು. ಆರ್ ಯು ವಿತ್ ಮೀ? ಗುಡ್. ಕುಮಾರ್, ಪ್ಲೀಸ್ ಟೇಕ್ ಇಟ್ ಓವರ್. Yeah, sure. Ready guys? Now just follow my instructions, okay? Ready? Just go forward and back running like this, okay? Smart shuffling. Just up. Go forward. One by one. Very good. Keep going. ಓಕೆ ಸರ್, ಓಕೆ. ಕುಮಾರ್, Yes sir. ಪೊಸಿಷನ್ ತಗೊಳ್ಳಿ. ಲೈನ್ ನೋಡ್ಕೊಳ್ಳಿ. ಗೈಸ್, ಆನ್ ಯರ್ ಮಾರ್ಕ್, ಪೊಸಿಷನ್. Get set. Ready? Well done boys. ಇದು ಜಸ್ಟ್ ಟ್ರಯಲ್ ಅಷ್ಟೇ. ನಾಳೆಯಿಂದ ನಿಮ್ಮ ಕಾಂಪಿಟೇಷನ್ನು ಟಫ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ವಿಲ್ ಪವರು ನೀವು ಕಳ್ಕೋಬಾರ್ದು. ಇನ್ನಷ್ಟು ಮತ್ತಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಡಬೇಕು.
ಹಾಯ್ ಐ ಆಮ್ ವಿಕ್ರಮ್ ರಾಮಚಂದ್ರಪ್ಪ. ಮನೋಜ್ ಪಾಟೀಲ್. ಪರವಾಗಿಲ್ಲ ರೀ, ರನ್ನಿಂಗಲ್ಲಿ ನನ್ನ ಸೋಲ್ಸೋರು ಸುತ್ತಮುತ್ತ ಹುಟ್ಟಿಲ್ಲ ಅಂದ್ಕೊಂಡಿದ್ದೆ. ಗಂಡು ಮೆಟ್ಟಿನ ನಾಡಿಂದ ಬಂದ್ಬಿಟ್ರಿ ನೀವು. ಹಂಗೇನಿಲ್ಲ, ನೀವು ನನಗೆ ಲೀಟರ್ ಗಟ್ಟಲೆ ಬೆವರಿಳಿ ಹಾಕಿ ಮಾಡಿದ್ದೀರಾ. ನೀವು ಭಾರಿ ಜೋರಿದ್ದೀರ ರೀ. ನೀವು ಇದೇ ಊರಿನವರಾ? ಹೌದು, ರಾಮಚಂದ್ರಪ್ಪನ ಹೆಸರು ಕೇಳಿರ್ಬೇಕು ನೀವು. MLA ಆಪೋಸಿಷನ್ ಪಾರ್ಟಿಲಿ ಇದ್ದಾರೆ, ಅವರೇ ನಮ್ಮ ತಂದೆ. ಅಯ್ಯೋ, ನೀವು ತುಂಬ ದೊಡ್ಡ ಮನೆ ಮಂದಿ ಇದ್ದೀರಿ ಸರ್. ನಂಗೆ ಗೊತ್ತಿಲ್ಲದೆ ಏನಾದರೂ ಮಾತಾಡಿದರೆ ಕ್ಷಮಿಸಿ. ಏನಿದು ಮನೋಜ್, ನಮ್ಮಪ್ಪ MLA, ನಾನಲ್ಲ. ವಿ ಆರ್ ಫ್ರೆಂಡ್ಸ್. ನನಗೆ ನಿಮ್ಮಂಥ ಫ್ರೆಂಡ್ಸ್ ಸಿಕ್ಕಿದ್ದು ನನ್ನ ಅದೃಷ್ಟ ಅನ್ಕೋತೀನಿ. ನಮ್ಮೂರಲ್ಲಿ MLA ಅಂದರೆ ಆಕಾಶದಿಂದ ಇಳಿದು ಬಂದಿದ್ದಾರೆ ಅನ್ನೋಂಗೆ ನೋಡ್ತಾರೆ. ನೀವು MLA ಮಗ ಅಂದ್ರಲ್ಲ, ನಮ್ಮೂರೇ ನೆನಪಾಯ್ತು ಸರ್. ಏನಿದು ಸಾರು ಸಾಂಬಾರು? ವಿ ಆರ್ ಫ್ರೆಂಡ್ಸ್. ಕಾಲ್ ಮಿ ವಿಕ್ರಮ್ ಆರ್ ವಿಕ್ಕಿ. ಓಕೆ ವಿಕ್ರಮ್. ದಟ್ಸ್ ಸಿಂಪ್ಲಿ ಸೂಪರ್. ನೋಡಿ ಬಿಸ್ಕೆಟ್ ತಿನ್ನಿ. ಏನಿದು ಒಂದೇ ತಗೋತಾ ಇದ್ದೀರಾ? ಇನ್ನೊಂದೆರಡು ತಗೊಳ್ಳಿ. ಥ್ಯಾಂಕ್ಸ್. ಥ್ಯಾಂಕ್ಸ್ ಸರ್ ಹೇಳ್ಬೇಕಮ್ಮನು. ಇದು ನಿಮ್ಗೊಂದು ರೀತಿ ಸೆಮಿಫೈನಲ್ ಇದ್ದ ಹಾಗೆ. ನಿಮ್ಮಲ್ಲಿ ಗೆದ್ದವ್ರಿಗೆ ಮತ್ತೊಂದು ಫೈನಲ್ ಇರುತ್ತೆ. ಇಲ್ಲಿ ಬೆಸ್ಟ್ ಪರ್ಫಾರ್ಮರ್ಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ ಮಾತ್ರ ಬಂದವ್ರು ಸೆಲೆಕ್ಟ್ ಆಗ್ತಾರೆ. ಉಳಿದವ್ರು ಗೇಮಿಂದ ಕ್ವಿಟ್ ಆಗ್ತಾರೆ. ಇದು ನಿಮ್ಗೊಂದು ಗೋಲ್ಡನ್ ಆಪರ್ಚುನಿಟಿ. ನಿಮ್ಮ ಮ್ಯಾಕ್ಸಿಮಮ್ ಎಫರ್ಟ್ ಆಗ್ತದೆ. Now, first round. On your mark, get set. Ready? Now, second round. On your mark, get set. Ready? Now, third round. On your mark, get set. Ready? ಮನೋಜಲ್ಲಿ ಎಷ್ಟೇ ಸ್ಪರ್ಧೆ ಇದ್ರೂ ಅವರೆಲ್ಲರನ್ನ ಮೀರಿಸಿ ತನ್ನ ಛಾಪನ್ನ ಈಗ ನಡೆದ 3 ರೌಂಡ್ಸಲ್ಲಿ ಮೊದಲನೆಯ ಹಾಗೂ ಕೊನೆ ರೌಂಡಲ್ಲಿ ಮನೋಜ್ ಪಾಟೀಲ್ ಹಾಗೂ 2ನೇ ರೌಂಡಲ್ಲಿ ವಿಕ್ರಮ್ ಗೆದ್ದಿದ್ದಾರೆ. ಹಾಗಾಗಿ 2 ರೌಂಡ್ ಗೆದ್ದಿರೋ ಮನೋಜ್ ವಿನ್ನರ್, 1 ರೌಂಡ್ ಗೆದ್ದಿರೋ ವಿಕ್ರಮ್ ರನ್ನರ್. ಇನ್ನುಳಿದಿರೋರು ಗೇಮಿಂದ ಕ್ವಿಟ್ ಆಗ್ತಿದ್ದಾರೆ. ಮನೋಜ್ ಆ್ಯಂಡ್ ವಿಕ್ರಮ್ ಅಫಿಷಿಯಲ್ ಆಗಿ ಮತ್ತೊಂದು ಗೇಮ್ ಇದೆ, ಅದೇ ಫೈನಲ್. ಬಟ್ ಒನ್ ಥಿಂಗ್, ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವರೇ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗೋದು. ಡೂ ಯುವರ್ ಲೆವೆಲ್ ಬೆಸ್ಟ್. ನೀವಿಬ್ರಿಗೂ ಆಲ್ ದಿ ಬೆಸ್ಟ್ ಗೈಸ್. ಆಟನ ಚೆನ್ನಾಗಿ ಆಡ್ತಾ ಇದೆಯಾ. ಇದೇ ಗೆಲುವನ್ನ ನಾಡಿದ್ದು ನೀನು ದಕ್ಕಿಸ್ಕೊಳ್ಳೇಬೇಕು. ಖಂಡಿತ ಸರ್. ಫೈನಲ್ಸ್ಗೆ ಇನ್ನು 2 ದಿನ ಇದೆ. ನೀವು ನನ್ನ ಜೊತೆಲಿ ಇದ್ದಿದ್ರೆ ಚೆನ್ನಾಗಿರೋದು. ಇರ್ಬೋದಾಗಿತ್ತು, ಆದರೆ ಏನು ಮಾಡಲಿ, ನಮ್ಮ ತಂಗಿ ಊರಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗಲೇಬೇಕು. ಆದರೆ ಫೈನಲ್ಲಿಗೆ ನಾನು ಎಲ್ಲೇ ಇದ್ದರೂ ಖಂಡಿತ ಹಾಜರಾಗ್ತೀನಿ. ಆಯಿತು ಸರ್. ಆಯಿತು, ಬರ್ತೀನಿ. ಸರಿ ಸರ್. ಹಾಯ್ ಮನೋಜ್. ಹಾಯ್.
ಕಾಂಪಿಟೇಷನ್ ಅಪ್ಪಲ್ಲಿ ನಾವೆಲ್ಲ ಪರಿಚಯ ಆದ್ವಿ. ಹೇಗೋ ನಾಳೆ ಫೈನಲ್ಸ್ ಇದೆ, ಅದನ್ನು ಮುಗಿಸ್ಕೊಂಡೇ ಹೋಗಿ. ಪರಿಚಯ ಆಗಿದ್ದು ಖುಷಿಗೆ ಇವತ್ತು ನೈಟ್ ನಾನೊಂದು ಸಣ್ಣ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಎಲ್ಲರೂ ತಪ್ಪದೆ ಬರಬೇಕು. ಅದೆಲ್ಲ ಯಾಕೆ ವಿಕ್ಕಿ? ನನ್ನ ಖುಷಿಗೆ ಅಂತ ಹೇಳಿದ್ನಲ್ಲ ಮನೋಜ್. ಅಂದಾಗೆ ಮನೋಜ್, ಮೀಟ್ ಮೈ ಫ್ರೆಂಡ್ ಅಮಿತ್. ಹಾಯ್. ವಿಕ್ಕಿ ಯಾವಾಗಲೂ ನಿಮ್ಮ ಬಗ್ಗೆನೇ ಹೇಳ್ತಿರ್ತಾನೆ. ನಾನೇ ಅವನು ಚಿಕ್ಕಂದಿನಿಂದ ಗುಡ್ ಫ್ರೆಂಡ್ಸ್. ಆದರೆ ಇತ್ತೀಚೆಗೆ ಏನು ಮೋಡಿ ಮಾಡಿದ್ರೋ ಗೊತ್ತಿಲ್ಲ, ನಮ್ಮೆಲ್ಲರನ್ನೂ ಮರೆಯೋಷ್ಟು ನಿಮ್ಗೆ ತುಂಬ ಹಚ್ಕೊಂಡಿದ್ದಾನೆ. ಅಯ್ಯೋ, ಅದ್ ನನ್ನ ಅದೃಷ್ಟ. ಸೋಲು ಗೆಲುವನ್ನ ಸ್ಪೋರ್ಟಿವ್ ಆಗಿ ತಗೊಳ್ಳೋ ನನ್ನ ಒಳ್ಳೆ ಫ್ರೆಂಡ್ ವಿಕ್ಕಿ. ನಮ್ಮಿಬ್ರಲ್ಲಿ ಯಾರೇ ಫೈನಲ್ಸಿಗೆ ಸೆಲೆಕ್ಟ್ ಆಗಲಿ, ಅದನ್ನ ನಾನು ಗೆದ್ದಷ್ಟೇ ಸಂತೋಷ ಪಡ್ತೀನಿ. ಮನೋಜ್ ನೋಡ್ಬೇಕು ಅಂತಿದ್ದಲ್ಲ, ನೀನು ಆಸೆ ತೀರ್ತಾನಪ್ಪ ಅಮಿತ್. ಇವತ್ತು ನೈಟ್ ಪಾರ್ಟಿಗೆ ನೀನೇ ನನ್ನ ಜೊತೆ ಎಲ್ಲ ನೋಡ್ಕೋಬೇಕು. ಆಯ್ತು ಬಿಡಪ್ಪ. ಅಂದಾಗೆ ಫ್ರೆಂಡ್ಸ್, ಮತ್ತೊಂದ್ಸಲ ಹೇಳ್ತಿದ್ದೀನಿ, ಇವತ್ತು ನೈಟ್ ಪಾರ್ಟಿಗೆ ಯಾರು ಮಿಸ್ ಆಗಬಾರ್ದು. ಖಂಡಿತ ಬನ್ನಿ. ಮನೋಜ್, ನಾನು ಅವಾಗಿಂದ ನೋಡ್ತಿದ್ದೀನಿ, ನೀನು ಕುಡಿತಿಲ್ಲ. ಸ್ವಲ್ಪ ಆದ್ರೂ ಕುಡಿಯೋ. ಇಲ್ಲ ವಿಕ್ಕಿ, ನಂಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡ್ಕೋಬೇಕಪ್ಪ. ಇಲ್ಲಪ್ಪ, ಬೇಡ. ಹೋಗಿ ಅಟ್ಲೀಸ್ಟ್ ಫ್ರೂಟ್ ಜ್ಯೂಸ್ ಆದ್ರೂ ಕುಡಿತೀಯಾ? ಓಕೆ. 1 ನಿಮಿಷ ಬಂದೆ. ರಿಪೋರ್ಟ್ ಏನಾಯ್ತು ಡಾಕ್ಟರ್? ಸರ್, ನಿಮ್ಮ ಅಣ್ಣನ ವಿಚಾರಿಸಿ ಸರ್, ಡ್ರಗ್ಸ್ ತಗೊಂಡಿದ್ದಾರೆ. ಯಾರು? ಮಿಸ್ಟರ್ ಮನೋಜ್ ಪಾಟೀಲ್. ಇಲ್ಲ ಸರ್, ಇಲ್ಲ. ಡ್ರಗ್ಸ್ ಹೇಗಿರುತ್ತೆ ಅಂತಾನೆ ನನಗೆ ಗೊತ್ತಿಲ್ಲ. ಸರ್, ಅಮಾಯಕ ಸರ್, ಪಾಪ ಹುಡುಗ. ಅವನ ಮೇಲೆ ಎಂಥ ಆರೋಪ ಹೊರಿಸ್ತಾ ಇದ್ದೀರಾ ಸರ್? ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಜೊತೆ ಶೂ ತಗೊಳ್ಳೋದಕ್ಕೂ ಚೈತನ್ಯ ಸರ್ ಅವನಿಗೆ. ಅಂತಂದ್ರೆ ಅವನು ಡ್ರಗ್ಸ್ ಅಂತಾನೆ ಸರ್. ನೋಡಿ ಇವ್ರೆ, ಬ್ಲಡ್ ಸ್ಯಾಂಪಲಲ್ಲಿ ಪ್ರೂವ್ ಆಗಿದೆ. ಏನೋ ಹಳ್ಳಿಯಿಂದ ಬಂದಿರೋ ಹುಡುಗ ಒಳ್ಳೆ ಸಾಧನೆ ಮಾಡ್ತಾನೆ ಅಂತ ಅಂದ್ಕೊಂಡಿದ್ರೆ ಹೀಗೇನ ಮಾಡೋದು? ಇಲ್ಲ ಮೇಡಮ್, ನಾನು ಯಾವ ಡ್ರಗ್ಸು ತಗೊಂಡಿಲ್ಲ. ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ಒಂದು ವೇಳೆ ನೀನು ಡೆಲ್ಲಿಲಿ ಸಿಗಾಕೊಂಡಿದ್ರೆ ನಮ್ಮ ರಾಜ್ಯದ ಮಾನ ಮರ್ಯಾದೆ ಹೋಗ್ತಾ ಇತ್ತು. ಇನ್ಯಾವತ್ತೂ ನಿನ್ನ ಮುಖ ತೋರಿಸ್ಬೇಡ. ಬನ್ನಿ ಮೇಡಮ್. ಸರ್, ಹೇಳ್ಬೇಡ ಮನೋಜ್. ಮನೋಜ್ ಹೇಳ್ಬೇಡ, ಸುಮ್ಮನಿರು. ಸಮಾಧಾನ ಮಾಡ್ಕೊ, ನೀನು ತಪ್ಪು ಮಾಡಿಲ್ಲ ಅಂತ ಗೊತ್ತು. ಸಮಾಧಾನ ಮಾಡ್ಕೊಳ್ಳೋದಿಲ್ಲ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ವಿಕ್ಕಿ? ನಾನು ಹುಸೇನ್ ಬೋಲ್ಟ್ ತರ ದೊಡ್ಡ ಸ್ಪ್ರಿಂಟರ್ ಆಗ್ಬೇಕು ಅಂತಿದ್ದೆ. ನನ್ನ ದೇಶಕ್ಕೆ ಒಳ್ಳೆ ಹೆಸರು ತರಬೇಕು ಅಂತ ಕನ್ಸ್ಕೊಂಡಿದ್ದೆ. ನನ್ ಎಲ್ಲ ಕನ್ಸು ನುಚ್ಚು ನೂರಾಗೋಯ್ತು. ಕಷ್ಟಪಟ್ಟು ಸಾಧನೆ ಮಾಡ್ತಿದ್ದ ನೈಜ ಪ್ರತಿಭೆ ಮನೋಜ್. ಅವನ ಮೇಲೆ ಇದೆಂಥ ಅಪವಾದ? ಊರ್ನವರು ಅವನ ಸಾಧನೆನ ಮೆಚ್ಚಿ ಅವನಿಗೆ ಪ್ರಾಕ್ಟೀಸ್ಗೋಸ್ಕರ ಟ್ರ್ಯಾಕ್ ಪ್ಯಾಂಟ್ ಆಗಲಿ ಶೂಸ್ ಆಗಲಿ ಸ್ಪಾನ್ಸರ್ ಮಾಡ್ತಿದ್ರು. ಯಾಕೆಂದ್ರೆ ಅದನ್ನು ಕೊಳ್ಳೋ ಅಷ್ಟು ಅವನಲ್ಲಿ ಶಕ್ತಿ ಇರಲಿಲ್ಲ. ಅಂಥ ಹುಡುಗ ಡ್ರಗ್ಸ್ ತಗೊಂಡು ಅಡ್ಡದಾರಿ ಹಿಡಿಯೋದಕ್ಕೆ ಹೇಗೆ ಸಾಧ್ಯ? ಈ ಅಪವಾದದ ಹಿಂದೆ ಕಾಣದ ಕೈಗಳ ಕೈವಾಡ ಏನಾದರೂ ಇರಬಹುದಾ? ಎಂತ ಕೆಲಸ ಮಾಡ್ಕೊಂಡ ಮನೋಜ್. ಗೆದ್ದು ಬರ್ತೀಯ ಅಂತ ನಿಮ್ಮವ್ವ ಎಷ್ಟೊಂದು ಆಸೆ ಇಟ್ಕೊಂಡಿದ್ಲು. ಅವಳಿನ ನೀ ಏನು ಹೇಳಲೆ? ಲೋ ಪಾಟೀಲ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟು ನಿನ್ನ ನ್ಯಾಷನಲ್ ನೋಡ್ತೀನಿ ಅನ್ಕೊಂಡಿದ್ದೆ. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ನೋಡ್ತೀನಿ ಅಂತ ನನ್ನ ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಎಷ್ಟು ಚಿಂತೆ ಮಾಡಿದ್ರು ಅಷ್ಟೇ, ಹೋದವ್ರು ಮತ್ತೆ ಬರೋದಿಲ್ಲ. ಬಹುಶಃ ಅವರ ಹಣೆಯಲ್ಲಿ ಅಷ್ಟೇ ಆಯಸ್ ಬರ್ದಿತ್ತು ಅಂತ ಕಾಣುತ್ತೆ. ವಿಕ್ಕಿ, ಮಾಡ್ಕೊ. ನಿನ್ನ ಹೆಸರಲ್ಲಿ ಪೋಸ್ಟ್ ಬಂದಿದೆ ಕಣೋ. ವಿಕ್ಕಿ, ಗುಡ್ ನ್ಯೂಸ್ ಕಣೋ. ನೀನು ನ್ಯಾಷನಲ್ ಲೆವೆಲ್ ಅಥ್ಲೆಟಿಕ್ಸ್ ಸೆಲೆಕ್ಟ್ ಆಗಿದ್ಯಾ ಅಂತೂ ನೀನು ಅಂದ್ಕೊಂಡಿದ್ದೀನಿ ಸಾಧನೆ ಮಾಡ್ಬಿಟ್ಟೆ. ಈಗಲಾದ್ರು ಖುಷಿ ಪಡೋ. ನೋಡಿದೆ ಜಯ, ನಿನ್ನ ಮಗನ ಮುಖ ಎಷ್ಟು ಅರಳಿತು ಅಂತ. ಇನ್ನು ಮುಂದೆ MLA ರಾಮಚಂದ್ರಪ್ಪನ ಮಗ ವಿಕ್ಕಿ ಅಂತ ಕರೆಸ್ಕೊಳ್ಳೋದಿಲ್ಲ. ಅವನೊಬ್ಬ
ನ್ಯಾಷನಲ್ ಲೆವೆಲ್ ಅಥ್ಲೆಟ್ ಅಂತ ಕರೆಸ್ಕೊಳ್ತಾನೆ. ನಾನು ಅಷ್ಟೇ ಒಬ್ಬ ನ್ಯಾಷನಲ್ ಲೆವೆಲ್ ಅಥ್ಲೆಟನ್ನ ಅಪ್ಪ ಅಂತ ಕರೆಸ್ಕೋಬೇಕಾಗುತ್ತೋ ಏನೋ. ಏನೇ ಹೆಸರು ಬಂದ್ರು ನಮ್ಮ ಮಗನ್ಗೆ ಅಲ್ವಾ, ಬರ್ಲಿ ಬಿಡಿ. ಆಯ್ತು ಮಾರಾಯ್ತಿ, ನನಗೆ ಬೇಡ ಅಂತೀವಿ. ವಿಕಿ, ನೀನು ಆದಷ್ಟು ಬೇಗ ಡೆಲ್ಲಿ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೊ. ಆಯ್ತು ಡ್ಯಾಡ್. ಶ್ರವಣ, ಬ್ಯಾಗ್ ರೆಡಿ ಆಯ್ತಾ? ಬನ್ನಮ್ಮ ಬನ್ನಮ್ಮ. ಫೈನಲ್ಗೆ ನಾನು ನಿಮ್ಮಪ್ಪ ಇಬ್ರು ಅಲ್ಲಿಗೆ ಬರ್ತೀವಿ ಕಣೋ. ಆಯ್ತು ಮಮ್ಮಿ. ನೀನ್ ಡೆಲ್ಲಿಗೆ ಹೋಗ್ಬೇಕಾದ್ರೆ ನಿಮ್ಮಪ್ಪ ಪಾರ್ಟಿ ಮೀಟಿಂಗ್ ಅಂತ ಹೊರಗಡೆ ಹೋಗಿದ್ದಾರೆ. ನೋ ಪ್ರಾಬ್ಲಮ್ ಮಮ್ಮಿ, ನಾನು ಡ್ಯಾಡಿಗೆ ಆಮೇಲೆ ಕಾಲ್ ಮಾಡ್ತೀನಿ. ಬರ್ತೀನಿ ಮಮ್ಮಿ. ಮಿಸ್ಟರ್ ವಿಕ್ರಮ್, ಮನೋಜ್ ಪಾಟೀಲ್ ಕೊಲೆ ಕೇಸಲ್ಲಿ ನಿಮ್ಮನ್ನ ವಿಚಾರಣೆ ಮಾಡಬೇಕಾಯ್ತು. ಸರ್ ನಾನೇನು ಮಾಡಿದೆ ಸರ್? ಇನ್ಸ್ಪೆಕ್ಟ್ರೆ, ನಮ್ಮ ಯಜಮಾನ್ರು ಮನೆಯಲ್ಲಿಲ್ಲ, ಪಾರ್ಟಿ ಮೀಟಿಂಗ್ ಅಂತ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ನೀವು ಅವ್ರಿಗೆ ತಿಳಿಸಿ. ಈಗ ನೀವು ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಮಾಡಬೇಡಿ. ದಿಲೀಪ್, ಅವ್ರನ್ನ ಕರ್ಕೊಂಡು ಬನ್ನಿ. ಬನ್ನಿ. ಸರ್, ನನ್ನ ಮನೋಜ್ ಮಧ್ಯೆ ಎಂಥ ಬಾಂಡಿಂಗ್ ಇಂತು ಅಂತ ನಿಮಗೆ ಗೊತ್ತಿಲ್ಲ ಸರ್. ಅವ್ನು ಸೂಸೈಡ್ ಮಾಡ್ಕೊಂಡಾಗ ಎಲ್ರಿಗಿಂತ ಹೆಚ್ಚು ದುಃಖ ಆಗಿದ್ದೆ ನನಗೆ. ಹೌದಾ? ನೀವು ಹೇಳೋದು ಸತ್ಯನಾ? ಖಂಡಿತ ಸರ್. ನೀನೊಬ್ಬ MLA ಮಗ ಅಂತ ಗೊತ್ತಿದ್ದು ಕೂಡ ನಾವು ನಿನ್ನ ಅರೆಸ್ಟ್ ಮಾಡಿದ್ವಿ ಅಂದಮೇಲೆ ನಮಗೊಂದು ಸ್ಟ್ರಾಂಗ್ ಎವಿಡೆನ್ಸ್ ಇರಲೇಬೇಕಲ್ವಾ? ಸರ್ ಅದು ಎಸ್. ದಿಲೀಪ್, ಅವನ್ನ ಕರ್ಕೊಂಬನ್ರಿ. ಇವನು ಎಲ್ಲ ಬಾಯ್ ಬಿಟ್ಟಿದ್ದಾನೆ. ಸರ್ ಒಂದು ಚೀಟರ್ ಸರ್. ಪಾರ್ಟಿ ಅರೇಂಜ್ಮೆಂಟ್ ನೋಡ್ಕೊ ಅಂತ ಹೇಳಿದ್ದ, ಆದರೆ ಒಂದು ತಲೆಯಲ್ಲಿ ಬೇರೆ ಪ್ಲಾನೇ ಇತ್ತು ಸರ್. ಅದು ನನ್ನ ಕೊನೆಗಳಿಗೆವರೆಗೂ ಗೊತ್ತಾಗಲೇ ಇಲ್ಲ. ಹೇಳು, ಮನೋಜ್ಗೆ ಸಾಫ್ಟ್ ಡ್ರಿಂಕ್ಸಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿಕೊಟ್ಟಿದ್ದು ನೀನೇ ತಾನೇ? ಹೌದು ಸರ್. ನಮ್ಮ ರಾಜ್ಯದಿಂದ ಸೆಲೆಕ್ಟ್ ಆಗಿ ನ್ಯಾಷನಲ್ಸ್ ಆಡಬೇಕು ಅನ್ನೋದು ನನ್ನ ಡ್ರೀಮ್. ಆದರೆ ಬರ್ತಾ ಬರ್ತಾ ಮನೋಜನ್ನ ನಾನು ಗೆಲ್ಲಕ್ಕಾಗಲ್ಲ ಅನ್ನಿಸ್ತು. ನನ್ನ ಅವನ ಮಧ್ಯೆ ಫೈನಲ್ ನಡೆಯೋಕ್ಕೂ ಮುಂಚೆ ನಾನೊಂದು ಪಾರ್ಟಿ ಅರೇಂಜ್ ಮಾಡಿದೆ. ಅಲ್ಲಿ ಮನೋಜ್, ನಾನು ಅವಾಗಿಂದ ನೋಡ್ತಿದ್ದೀನಿ, ನೀನೇನು ಕುಡಿತಿಲ್ಲ. ಸ್ವಲ್ಪ ಆದ್ರೂ ಕುಡಿಯೋ. ಇಲ್ಲ ವಿಕ್ಕಿ, ನನಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡ್ಕೋಬೇಕಪ್ಪ. ಇಲ್ಲಪ್ಪ, ಬೇಡ. ಹೋಗ್ಲಿ, ಅಟ್ಲೀಸ್ಟ್ ಫ್ರೂಟ್ಸ್ ಆದ್ರೂ ಕುಡಿತೀಯಾ? ಓಕೆ. ಒಂದು ನಿಮಿಷ ಬಂದೆ. ಇಲ್ಲ ಮಗ, ಹೇಳು. ವಿಕಿ ಪಾರ್ಟಿಗೆ ಬಂದಿದ್ದೆ. ಪಾರ್ಟಿಲಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಬಿಡು. ಏನೋ ಮಾಡ್ತಿದ್ಯಾ? ನೋಡ್ಬಿಟ್ಟಿಯಾ? ಡ್ರಗ್ಸ್ ಮಿಸ್ ಮಾಡ್ತಿದ್ದೀನಿ. ಬೇಡ ಕಣೋ, ಅವ್ನ ಕರಿಯರ್ ಬಗ್ಗೆ ತುಂಬ ಕನ್ಸರ್ನ್ ಕಟ್ಕೊಂಡಿದ್ದಾನೆ. ನನ್ನ ಫ್ರೆಂಡ್, ಅವ್ನ ಫ್ರೆಂಡು, ಆದರೆ ಅವನಿಂದ ನನ್ನ ಕರಿಯರ್ ಹಾಳಾಗ್ತಿದೆ. ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ನೀನು ತಪ್ಪು ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ನೀನು ಇಂಥವನಂತ ಗೊತ್ತಿರಲಿಲ್ಲ ನನಗೆ. ಈಗ ಗೊತ್ತಾಯ್ತಲ್ಲ? ಬೇಡ ಕಣೋ, ಬೇಡ ಕಣೋ, ಪ್ಲೀಸ್ ಬೇಡ ಕಣೋ. ಸುಮ್ಮನಿರು ಅಂತ ಹೇಳ್ದೆ ತಾನೆ. ಮನೋಜ್, ಥ್ಯಾಂಕ್ಸ್ ವಿಕ್ಕಿ. ಅದಾದಮೇಲೆ ಮಾರನೇ ದಿನ ಬೆಳಿಗ್ಗೆ ನನ್ನ ಅವನ ನಡುವೆ ಫೈನಲ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ನಾನೇ ಅಸೋಸಿಯೇಷನ್ ಸ್ಕ್ವಾಡ್ ಟೀಮ್ಗೆ ಫೋನ್ ಮಾಡಿ ಪಾರ್ಟಿಸಿಪೆಂಟ್ ಡ್ರೆಸ್ ತೊಗೊಂಡಿದ್ದೇನೆ ಅಂತ ಮೆಸೇಜ್ ಕೊಟ್ಟೆ. ಇಲ್ಲಿ ನಾನು ಗೆಲ್ಲೋದಷ್ಟೇ ಮುಖ್ಯ ಆಗಿತ್ತೆ ಹೊರತು ನನ್ನ ಮನಸ್ಸಲ್ಲಿ ಬೇರೆ ಯೋಚನೆನೇ ಇರಲಿಲ್ಲ. ಆದರೆ ಮನೋಜ್ ತನ್ನ ಜೀವ ಕಳ್ಕೊಳ್ಳೋಷ್ಟು ಡಿಸ್ಪ್ರೇಟ್ ಆಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಂದು ವೇಳೆ ಅವನು ಆತ್ಮಹತ್ಯೆ ಮಾಡ್ಕೋತಾನೆ ಅಂತ ಗೊತ್ತಿದ್ದಿದ್ರೆ ನಾನು ಇಂಥ ತಪ್ಪದಾರಿನೇ ಹಿಡಿತಿರ್ಲಿಲ್ಲ ಸರ್. ಮನೋಜು ಆತ್ಮಹತ್ಯೆ ಮಾಡ್ಕೊಂಡ ಅಂತ ನಮ್ಮನ್ನು ನಂಬಿಸೋದಕ್ಕೆ ಹೊಸ ನಾಟಕ ಆಡ್ತಾ ಇದೆಯಾ ಸರ್? ಮನೋಜ್ ಸತ್ತಿದ್ದು ಆತ್ಮಹತ್ಯೆಯಿಂದ ಅಲ್ಲ, ಅವನನ್ನ ಕೊಲೆ ಮಾಡಿ ಸಾಯಿಸಿದ್ದಾರೆ. ಬಹುಶಃ ವಿಕ್ರಮ್ ಅಂಥವರಿಂದಾನೇ ಪವಿತ್ರವಾದ ಗೆಳೆತನಕ್ಕೆ ಕೆಟ್ಟ ಹೆಸರು.
ಗೆಳೆತನದ ಸೋಗಲ್ಲಿ ಅವ್ರು ಮಾಡೋದೆಲ್ಲ ನಂಬಿಕೆ ದ್ರೋಹ. ಪಾಪ ಮನೋಜ್. ವಿಕ್ರಮ್ ಸ್ನೇಹ ಹೊಂಗೆ ನೆರಳು ಅಂತ ಅನ್ಕೊಂಡಿದ್ದ. ಆದ್ರೆ ಅದು ವಿಷಕಾರೋ ಸರ್ಪದ ಹೆಡೆ ನೆರಳು ಅಂತ ಅವನು ಗೊತ್ತಾಗೋ ಅಷ್ಟರಲ್ಲಿ ಮನೋಜ್, ಏನು ನಡೀತು ಅಂತ ನಿಮಗೆ ಗೊತ್ತಿಲ್ಲ ಮನೋಜ್. ನೀವೇನು ವರಿ ಮಾಡ್ಕೋಬೇಡಿ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನಾನು ನಿಮ್ಮ ಪರವಾಗಿ ಏನು ನಡೆದಿತ್ತೋ ಹೇಳ್ತೀನಿ. ಆಯ್ತು ಅಮಿತ್, ನನ್ನ ಬದುಕು ಇವತ್ತು ಮುಗಿದೋಗುತ್ತೆ ಅನ್ಕೊಂಡಿದ್ದೆ. ನಿಮ್ಮಿಂದ ಅದು ಉಳಿತು. ನೀವೀಗಲೇ ಜಯನಗರ 4th ಬ್ಲಾಕ್ ಬಸ್ ಸ್ಟಾಪ್ ಹತ್ರ ಬನ್ನಿ, ಕಂಪ್ಲೇಂಟ್ ಕೊಡೋಣ. ಖಂಡಿತ ಬರ್ತೀನಿ ಅಮಿತ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್, ನಾನು ಸತ್ಯ ಹೇಳ್ತಿದ್ದೀನಿ, ನನಗಿದೆಲ್ಲ ಗೊತ್ತಿಲ್ಲ. ಆ ಪಾರ್ಟಿಲಿ ನನಗೂ ಅಮಿತ್ಗೂ ಸ್ವಲ್ಪ ರಬ್ಬಿಂಗ್ ಆಯಿತು. ಹಾಗಾಗಿ ಅವನು ಕೂಡ ನನ್ನ ಹತ್ರ ಏನು ಹೇಳಿರಲಿಲ್ಲ. ನೀವಾದರೂ ಹೇಳಿ ಸರ್, ಮನೋಜ್ ಸೂಸೈಡ್ ಮಾಡ್ಕೊಳ್ಳಿಲ್ಲ ಅಂದಮೇಲೆ ಅವನನ್ನು ಕೊಲೆ ಮಾಡಿದ್ಯಾರು? MLA ಮಗ ನೀನು ಅರೆಸ್ಟ್ ಆಗಿದೆಯಾ ಅಂತ ನಿಮ್ಮಪ್ಪನಿಗೆ ಸುದ್ದಿ ಯಾವಾಗಲೂ ಹೋಗಿರುತ್ತೆ. ಆದರೂ ಅವ್ರು ನಿನ್ನ ಬಿಡಿಸ್ಕೊಳಕ್ಕೆ ಬರಲಿಲ್ಲ. ಯಾಕೆ? ಅವ್ರಿಗೆ ನಿನಗಿಂತ ತಮ್ಮಂತ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ನಿನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಮುಂಚೆನೆ ಮನೋಜನ್ ಕೊಲೆಯಲ್ಲಿ ಯಾರು ಕೈವಾಡ ಇದೆ ಅಂತ ನಮ್ಗೆ ಮೊದಲೇ ಗೊತ್ತಾಗಿತ್ತು. ಆದರೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಕೆಲವು ಫಾರ್ಮಾಲಿಟೀಸ್ನ ಪೂರೈಸಬೇಕಾಗಿತ್ತು. ಆಮೇಲೆ ಅದನ್ನು ಪೂರೈಸಿ ಅವ್ರನ್ನ ಹಿಡ್ದಾಕಿದ್ವಿ. ಹೇಳ್ತಿದ್ದೀರಾ ಸರ್? ಆ ಕೊಲೆಗಾರ ಯಾರು ಅಂತ ಪ್ರತ್ಯಕ್ಷವಾಗಿ ನೋಡೋರಂತೆ. ಬನ್ನಿ. ಡ್ಯಾಡಿ, ಹೇಳಿ ಶಾಸಕರೇ, ನೀವು ಜನಪ್ರತಿನಿಧಿಗಳು. ನಮ್ಮನ್ನು ಸತಾಯಿಸದೆ ನೀವೇ ಎಲ್ಲ ಬಾಯ್ಬಿಟ್ರೆ ನಿಮಗೆ ಒಳ್ಳೆಯದು. ಹೇಳಿ, ನೀವು ಮಾಡಿರೋ ಸಾಧನೆನ ಕೇಳಬೇಕು ಅಂತ ನಿಮ್ಮ ಮಗ ಆಸೆ ಪಡ್ತಾ ಇದ್ದಾನೆ. ಹೇಳ್ತೀನಿ. ನನಗಿರೋ ಒಬ್ಬ ಮಗ ವಿಕ್ರಮು ಚಿಕ್ಕಂದಿಂದಲೂ ತಾನು ಕೇಳಿದ್ದನ್ನೆಲ್ಲ ನಾನು ಇಲ್ಲ ಅಂತ ಹೇಳಿಲ್ಲ. ಅವ್ನು ಸ್ಪೋರ್ಟ್ಸ್ ಇಷ್ಟಪಟ್ಟ, ನಾನು ಎಂಕರೇಜ್ ಮಾಡಿದೆ. ಒಳ್ಳೆ ಓಟಗಾರ ಆದ. ನಾನು ಅವ್ನಿಗೆ ಏನೇನು ಬೇಕಾದನ್ನೆಲ್ಲ ಸವಲತ್ತುಗಳನ್ನು ಪೂರೈಸ್ತಾ ಬಂದೆ. ಒಳ್ಳೆ ಸಾಧನೆ ಮಾಡ್ದ. ಇಷ್ಟೆಲ್ಲ ಇದ್ದು ಅವ್ನು ನ್ಯಾಷನಲ್ ಲೆವೆಲಲ್ಲಿ ಸೆಲೆಕ್ಟ್ ಆಗೋದಿಲ್ಲ ಅನ್ನೋದಕ್ಕೆ ಚಾನ್ಸೇ ಇರಲಿಲ್ಲ. ಆಗ ಒಂದಿನ ಯಾಕೋ ವಿಕ್ಕಿ, ಏನಾಯ್ತು? ತುಂಬಾ ಡಿಸ್ಟರ್ಬ್ ಆಗಿದೆಯಾ? ಇಲ್ಲಿವರೆಗೂ ನನಗೆ ಯಾರೋ ಕಾಂಪಿಟೇಟರೇ ಇರಲಿಲ್ಲ. ಆದರೆ ಇವತ್ತೊಬ್ಬ ನೋಡಿದೆ ಡ್ಯಾಡಿ, ಅವ್ನು ಗೆಲ್ಲೋದಕ್ಕೆ ಅಂತಲೇ ಹುಟ್ಟಿದ್ದಾನೆ ಅನ್ಸುತ್ತೆ. ನನಗೆ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಯಾರವನು? ಮನೋಜ್ ಪಾಟೀಲ ಅಂತ.
ವಿಕಿ ವಿಕಿ ಈಗಲಾರ ಹೇಳು, ಆಕಾಶ ತಲೆ ಮೇಲೆ ಬಿದ್ದೋರಂತರ ಆಡ್ತಿದ್ಯಲ್ಲ, ಯಾಕೆ? ಒನ್ ಆ್ಯಂಡ್ ಓನ್ಲಿ ರೀಸನ್ ಮನೋಜ್ ಪಾಟೀಲ. ನಾನು ನಿಜ ಹೇಳಬೇಕು ಅಂದರೆ ಅವ್ನು ಫೈನಲ್ ಸೆಲೆಕ್ಟ್ ಆದಾಗೇನೆ. ಅವನೇನಾದ್ರೂ ಗೆದ್ದರೆ ನನ್ನ ಕನಸಲ್ಲಿ ನುಚ್ಚುನೂರು ಆದಾಗೆ ಡ್ಯಾಡ್. ಇಷ್ಟು ದಿನ ನಾನೇ ರಾಜ ಅಂತ ಮೆರೀತಿದ್ದವನು ನೋಡ್ದವ್ರ ದೃಷ್ಟಿಲಿ ಬೇಸ್ ಕ್ಯಾಂಡಿಡೇಟ್ ಆಗ್ಬಿಡ್ತೀನಿ ಡ್ಯಾಡ್. ಅವ್ನು ಗೆದ್ರೆ ತಾನೇ ಪ್ರಾಬ್ಲಮ್ಮು. ಅವ್ನು ಗೆಲ್ದಿರೋ ಹಾಗೆ ಮಾಡೋಣ. ಹೊರಗಿನ ತರಿಸಿರೋದು ಹೇಗಾದ್ರೂ ಮಾಡಿ ಅವ್ನ ದೇಹದೊಳಗೆ ಸೇರಿಸ್ಬೇಕಿದನ್ನ. ಪ್ರಾಣಿಗೇನು ಅಪಾಯ ಇಲ್ಲ ತಾನೆ? ಪ್ರಾಣಿಗೇನು ಅಪಾಯ ಇಲ್ಲಪ್ಪ, ಅವನ ಭವಿಷ್ಯ ಹಾಳಾಗತ್ತಷ್ಟೇ. ಗೋ ಎಂಜಾಯ್. ಮನೋಜನ್ಗೆ ಡ್ರಗ್ಸ್ ಕೊಟ್ಟಿದ್ದು ನಿಮ್ಮ ಮಗ ಮಾತ್ರ ಅಂತ ಅಂದ್ಕೊಂಡಿದ್ದೆ. ಆದರೆ ಇಡೀ ಪ್ರಸಂಗಕ್ಕೆ ಮಾಸ್ಟರ್ ಮೈಂಡ್ ನೀವೇ ಅಂತ ಈಗ ಕನ್ಫರ್ಮ್ ಆಯಿತು. ನಾನೇನೋ ಡ್ರಗ್ಸ್ ತರಿಸ್ಕೊಟ್ಟೆ, ನನ್ನ ಮಗನ ದಾರಿ ಸುಲಭ ಆಯಿತು ಅಂತ ಅಂದ್ಕೊಂಡೆ. ಆದರೆ ಹಾಗಾಗಲಿಲ್ಲ. ಯಾಕೆ? ನಾನು ಮೈ ಮರೆತಿರಲಿಲ್ಲ. ಮನೋಜನ ಹಿಂದೆ ನನ್ನ ಜನಗಳನ್ನು ಬಿಟ್ಟಿದ್ದೆ. ಆದರೂ ಅವ್ರಿಗೆ ಹೇಗೋ ನಮ್ಮ ಪ್ಲ್ಯಾನ್ಗಳೆಲ್ಲ ಗೊತ್ತಾಗೋಯ್ತು. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೊರಟಿದ್ದ. ಆಗ ಒಂದಿನ ಅಂಕಲ್ ಸರಿಯಾದ ಟೈಮಿಗೆ ಬಂದ್ರಿ ಅಂಕಲ್. ವಿಕಿ ಎಂತ ಮೋಸ ಮಾಡಿದಾನೆ ಗೊತ್ತಾ? ಕೂಲ್ ಡ್ರಿಂಕ್ಸ್ ನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡ್ಕೊಟ್ಬಿಟ್ಟಿದ್ದಾನೆ. ನೋಡಪ್ಪ, ಆಗಿದ್ದಾಗೋಯ್ತು. ನಿನ್ನ ಮೇಲೆ ಬಂದಿರೋಂಥ ಕಳಂಕನ ಅಷ್ಟು ಸಲೀಸಾಗಿ ತೆಗೆದು ಹಾಕೋದಕ್ಕಾಗುತ್ತಾ? ತಪ್ಪು ಮಾಡದೆ ನಾನೇನಿಗೆ ಕಳಂಕ? ನಿಮ್ಮನ್ನು ಹಳ್ಳಕ್ಕೆ ಬೀಳಿಸುತ್ತೆ. ಈಗ ಹೇಳಿ, ನೀವು ಏನು ಸಾಧನೆ ಮಾಡಿದಾಗಾಯ್ತು? ಮನುಷ್ಯನಿಗೆ ಆಸ್ತಿ, ಅಂತಸ್ತು, ಅಧಿಕಾರ ಬರ್ತಿದ್ದ ಹಾಗೆ ತಾನಿನ್ನೂ ಹೆಚ್ಚೆಚ್ಚು ಸ್ವಾರ್ಥಿ ಆಗ್ತಾನೆ. ತನ್ನ ಮನುಷ್ಯತ್ವನೇ ಕಳ್ಕೊಳ್ತಾನೆ. ತನಗಿಂತ ಕೆಳಮಟ್ಟದವರ ಆಸೆ, ಬದುಕು, ಕನಸು ಇಂಥವ್ರಿಗೆ ಏನೇನೂ ಅನ್ಸೋದಿಲ್ಲ. ಈ ಪ್ರಪಂಚ ಇರೋದೇ ತಾನು ತನ್ನ ಪರಿವಾರ ಅನುಭವಿಸೋದಕ್ಕೆ ಅಂತ ಅಂದ್ಕೊಂಡಿರ್ತಾರೆ. ಇಂಥವ್ರಿಗೆ ಸ್ಪಷ್ಟ ನಿದರ್ಶನ ರಾಮಚಂದ್ರಪ್ಪ. ಒಬ್ಬ ಜನಪ್ರತಿನಿಧಿಯಾಗಿ ಮನೋಜನ ಕನಸಿಗೆ ಆಸರೆಯಾಗಬೇಕಾಗಿದ್ದವರು ಮನೋಜಿನ ಕನಸಿನ ಜೊತೆ ಅವನನ್ನ ಹೊಸಕಾಗ್ಬಿಟ್ರು. ತನ್ನ ಮಗನ ಮುಖದಲ್ಲಿ ನಗು ನೋಡೋದಕ್ಕೋಸ್ಕರ ಇನ್ನೊಬ್ಬರ ಮನೆ ಮಗನನ್ನ ಬಲಿ ಕೊಟ್ಬಿಟ್ರು.